ನಾಲ್ಕನೇ ಅಧ್ಯಾಯ 34ನೇ ವಾಕ್ಯವನ್ನು ಓದೋಣ. ಯೇಸು ಅವರಿಗೆ ನನ್ನನ್ನು ಕಳಿಸಿದಾತಂತ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಅಂತ ಹೇಳ್ದ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೀವಿ, ಹಿಂದಿಯಲ್ಲಿ ನಾವು ನೋಡುವಾಗ ವಾಕ್ಯ ಹೇಳ್ತೈತಿ, ಮೇರೆ ಬೇಜನೆ ವಾಲೆ ಕಿ ಇಚ್ಛಾ ಕೆ ಅನುಸಾರ ಮೈ ಚಲು. ಹಲ್ಲೆಲೂಯ. ಅಂದರೆ ನನ್ನನ್ನು ಕಳಿಸಿದಾತಂತ ದೇವರು, ನನ್ನನ್ನು ಕಳಿಸಿದಂಥ, ನನ್ನ ಯಾವ ಉದ್ದೇಶಕ್ಕಾಗಿ ಕಳಿಸಿದಾನೋ ಆತನ ಚಿತ್ತನ ಅನುಸಾರವಾಗಿ ನಾನು ನಡಿಬೇಕು. ಹಲ್ಲೆಲೂಯ. ಮತ್ತು ಆತನ ಉದ್ದೇಶವೇ ಪೂರ್ಣಗೊಳಿಸೋದು, ಅದು ನನ್ನ ಏನಾಗೈತಿ, ಆಹಾರವಾಗೈತಿ. ಹಲ್ಲೆಲೂಯ. ಈಗ ನಾವು ದೇವರ ಚಿತ್ತನ ನಮ್ಮ ಜೀವಿತದಲ್ಲಿ ಕೂಡ ನಾವು ಮಾಡಬೇಕಂತ ಅನ್ನುವಾಗ ಇಲ್ಲಿ ನಾವು ಯೇಸು ಸ್ವಾಮಿ ಬಗ್ಗೆ ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ್ರಿ. ಹಲ್ಲೆಲೂಯ. ಆತನು ಯೇಸು ಸ್ವಾಮಿ ಆತನ ಚಿತ್ತವನ್ನು ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಿದ್ದ? ಹಲ್ಲೆಲೂಯ. ಆತನ ಚಿತ್ತ ಅನುಸಾರವಾಗಿ ಆತನ ನಡಿಬೇಕಂತ ಅನ್ನುವಾಗ ಆತನು ಏನನ್ನು ಮಾಡ್ತಿದ್ದ? ಆತನು ನಮ್ಮ ಥರನೇ ಒಬ್ಬ ಮನುಷ್ಯನ ಥರ ಬಂದ ಈ ಲೋಕದಲ್ಲಿ. ನಮ್ಮ ಥರನೇ ಆತನಿಗೆ ಬಲಹೀನತೆ ಇತ್ತು, ನಮ್ಮ ಥರನೇ ಆತನಿಗೆ ನಿದ್ದೆ ಬರ್ತಿತ್ತು, ನಮ್ಮ ಥರ ಆತನಿಗೆ ಹಸು ಹತ್ತಿತ್ತು, ನಮ್ಮ ಥರನೇ ಆತನಿಗೆ ದುಃಖನೂ ಆಗ್ತಿತ್ತು. ಎಲ್ಲ ದೇವರಂದರೆ ಒಮ್ಗಿಲೆ ದೇವರಾಗಿ ಬರಲಿಲ್ಲ, ಆತನು ದೇವರಿದ್ದನು, ಮನುಷ್ಯನಾಗಿ ಈ ಲೋಕದಲ್ಲಿ ಬಂದ. ಹಲ್ಲೆಲೂಯ. ಆದರೆ ಈ ಲೋಕದಲ್ಲಿ ನಾನು ಬಂದಿರುವಾಗ ಆತನು ಈ ಲೋಕದಲ್ಲಿ ಬಂದು ಕೂಡ ದೇವರ ಚಿತ್ತ ಮಾಡೋದಕ್ಕಾಗಿ ಹೆಂಗೆ ಸಾಧ್ಯ ಆಯ್ತು ರೀ? ಹಲ್ಲೆಲೂಯ. ಆತನು ದೇವರ ಚಿತ್ತವನ್ನು ಹೇಗೆ ಮಾಡ್ದ? ದೇವರು ನಡಿ ಅಂದಿದ ಮಾರ್ಗದಲ್ಲಿ ಹೆಂಗೆ ನಡೆದ? ಆತನು ದೇವರು ಬಿಟ್ಟು ಯಾವುದೇ ಒಂದು ಕಾರ್ಯವನ್ನು ಮಾಡಲಿಲ್ಲ. ಆದರೆ ಇವತ್ತು ನಾವು ದೇವರನ್ನು ಬಿಟ್ಟು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾಡ್ತೇವೆ, ನಮ್ಮ ಮನಸ್ಸು ತಗೊಂಡು ನಡೆದು. ಯಾಕಂದ್ರೆ ದೇವ್ರನಾಗ ನಮಗೆ ಸರಿಯಾಗಿ ನಡೆಯೋಕೆ ಆಗ್ತಾ ಇಲ್ಲ, ಎಲ್ಲೋ ನಾವು ತಪ್ಪುತ್ತೇವೆ, ಎಡು ಬೀಳ್ತೇವೆ, ನಾವು ತಪ್ಪದು ಮಾಡೋರಾಗಿದ್ದೀವಿ. ಆದರೆ ಆತನು ದೇವರ ಚಿತ್ತವನ್ನು ಮಾಡುವುದೇ ನನ್ನ ಆಹಾರ. ಹಲ್ಲೆಲೂಯ. ಆಹಾರ ಎಷ್ಟು ಮನುಷ್ಯಗೆ ಅಗತ್ಯ ಐತ್ರಿ? ಊಟ ಮಾಡದೆ ಮನುಷ್ಯ ಜೀವಿಸ್ತಾನೇನ್ರಿ? ಇಲ್ಲ. ಹಾಗೆ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನು, ದೇವರ ಚಿತ್ತ ಮಾಡದೆ ನನ್ನ ಹೊಟ್ಟೆ ಏನಾಗಂಗಿಲ್ಲ, ನನಗೆ ಸಮಾಧಾನ ಸಿಗಂಗಿಲ್ಲ, ನಂಗೆ ನೆಮ್ಮದಿ ಆಗಂಗಿಲ್ಲ, ನನಗೆ ಸಮಾಧಾನ ಸಿಗಂಗಿಲ್ಲ ಅಂತ ದೇವರು ಹೇಳ್ತಾರೆ. ದೇವರ ವಾಕ್ಯ ಆತನ ವಾಕ್ಯದಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಆತನು ಏನು ಮಾಡ್ತಿದ್ದ? ಯಾವುದೋ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ದೇವ್ರ ಚಿತ್ತ ಹೇಗೆ ಅವನು ಮಾಡ್ದಂತಂದರೆ, ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯನ ಬರೆದ ಪತ್ರಿಕೆಯನ್ನು ತೆಗೆದುಕೊಳ್ರಿ. ಇಬ್ರಿಯ 5ನೇ ಅಧ್ಯಾಯವನ್ನು ತೆಗೆದುಕೊಳ್ರಿ. 5ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿಕೊಳ್ಳ್ರಿ. ಸ್ವಲ್ಪ ಜೋರಾಗಿ ಹೋದ್ರಿ, ಇಲ್ಲಿ ಸೋಂಡ್ನ್ಯಾಗ. ಹಲ್ಲೆಲೂಯ. ನಾವು ಹಿಂದಿಯಲ್ಲಿ ಇಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ್ರಿ. ಇಲ್ಲಿ ಹಿಂದಿಯಲ್ಲಿ ಒಂದ್ಸತಿ ನಾನು ನಿಮಗಾಗಿ ಓದ್ತೀನಿ. यीशु ने अपने देह में रहने के दिनों में ऊंचे शब्द से पुकार कर आंसू बहा कर उसने जो उसे मृत्यु से बचा सकता था प्रार्थनाएं और विनती की और भक्ति के कारण उसकी सुनी गई. हालेलुया. ಏನು ಮಾಡ್ತಿದ್ದ? ಹಾಲೆಲೂಯ. ಇಲ್ಲಿ ಹಿಂದಿಯಲ್ಲಿ ವಾಕ್ಯ ಹೇಳ್ತೈತಿ, ಯೇಸು ಸ್ವಾಮಿ ತನ್ನ ದೇಹದಲ್ಲಿ ಇರುವಾಗ ಆತನು ಏನು ಮಾಡ್ತಿದ್ದಂದ್ರೆ, ಹಾಲೆಲೂಯ, ಅಂದರೆ ದೊಡ್ಡ ಶಬ್ದದಿಂದ ದೇವರನ್ನ ಕಣ್ಣೀರಾಕಿ ಮೊರೆ ಹಾಕಿ ಪ್ರಾರ್ಥನೆ ಮಾಡ್ತಿದ್ದ. ಹಾಲೆಲೂಯ. ಇವತ್ತು ವಿಷಯ ಏನೈತಂದ್ರೆ, ನಾವು ಪ್ರಾರ್ಥನೆ ಬಗ್ಗೆ ಓದೋಣ. ಇವತ್ತು ಪ್ರಾರ್ಥನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಲೆಲೂಯ. ನಾವೇನು ಮಾಡೋಣ್ರಿ? ಪ್ರಾರ್ಥನೆ ಬಗ್ಗೆ ಅರ್ಥ ಮಾಡ್ಕೋಣ. ಮನುಷ್ಯನ ಜೀವಿತದಲ್ಲಿ ಪ್ರಾರ್ಥನೆ ಎಷ್ಟು ಮುಖ್ಯ ಐತಂತ. ಹಲ್ಲೆಲೂಯಾ. ನಮಗೆ ದೇವ್ರ ಚಿತ್ತದಲ್ಲಿ ನಡಿಬೇಕು, ದೇವ್ರು ಹೆಂಗೆ ಹೇಳಿದ ನಂಗೆ ನಾವು ನಡಿಬೇಕು,
ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇರಬೇಕಂತಂದ್ರೆ ನಾವು ದಿನನಿತ್ಯವೂ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಯಾವತ್ತೂ ಬಿದ್ದು ಹೋಗೋದಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ದೇವ್ರ ಚಿತ್ತದಿಂದ ಯಾವತ್ತೂ ಹೊರಗೆ ಹೋಗೋದಿಲ್ಲ. ಆದರೆ ದಿನನಿತ್ಯವೂ ಪ್ರಾರ್ಥನೆ ಮಾಡೋರಾಗಿರ್ಬೇಕು ನಾವು. ನಮ್ಮ ಪ್ರಾರ್ಥನೆ ಎಷ್ಟು ಜಾಸ್ತಿ ಇರ್ತೈತೋ ನಾವು ಎಷ್ಟು ದೇವರಲ್ಲಿ ಪ್ರಾರ್ಥನೆ ಅಂದರೆ ಏನ್ರಿ? ಪ್ರಾರ್ಥನೆ ಅಂದರೆ ದೇವ್ರ ಜೊತೆ ನಾವು ನಮ್ಮ ಸಂಪರ್ಕನ, ದೇವ್ರ ಜೊತೆ ನಮ್ಮ ರಿಲೇಷನ್ ಬಿಲ್ಡ್ ಮಾಡ್ತೀವಿ. ಪ್ರಾರ್ಥನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಹೋತಂತ ತಿಳ್ಕೊರಿ, ನಿಮ್ಮ ಜೀವಿತದಿಂದ ದೇವರಿಂದ ನೀವು ದೂರ ಆಗ್ತಾ ಇದ್ದೀರ ಅಂತ ತಿಳ್ಕೊರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವೇನೋ ಹಾದಿ ತಪ್ತಾ ಇದ್ದೀರ ಅಂತ ತಿಳ್ಕೊರಿ, ನೀವು ದೇವರಿಂದ ದೂರ ಆಗ್ತಾ ಇದ್ದೀರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಆತನ ಚಿತ್ತ ಮಾಡುವುದೇ ನನ್ನ ಆಹಾರ ಐತಿ. ಹಲ್ಲೆಲೂಯಾ. ಈ ಹೇಳಕ್ಕೆ ಹೆಂಗೆ ಸಾಧ್ಯ ಆಯ್ತಂದ್ರೆ ಆತನು ದೇವರಲ್ಲಿ ದಿನವೂ ಯಾವಾಗಲೂ ದೇವರಲ್ಲಿ ಏನಾಗಿದ್ದ? ಆತನು ದೇವರಲ್ಲಿ ಯಾವಾಗೂ ಸಂಪರ್ಕದಲ್ಲಿದ್ದ. ಹಲ್ಲೆಲೂಯಾ. ಯಾವಾಗಲೂ ಆತನು ಏನು ಮಾಡ್ತಿದ್ದ ಅಂದರೆ ದೇಹದಲ್ಲಿರುವಾಗ ಯಾವಾಗಲೂ ಪ್ರಾರ್ಥನೆ ಮಾಡೋವನಾಗಿದ್ದ. ಇಲ್ಲಿ ವಾಕ್ಯ ಹೇಳ್ತೈತೆ, ಅದನ್ನು ದೇಹದಲ್ಲಿರುವಾಗ ಜೋರ್ ಅಂದರೆ ಶಬ್ದದಿಂದ ಆತನು ಕೂಗುತ್ತಾ ಜೋರ್ ಶಬ್ದದಿಂದ ಕೂಗಿ ಆತನನ್ನು ಮರೆ ಇಟ್ಟನು. ವಾಕ್ಯ ಹೋದ್ರಿ ಇನ್ನೊಂದ್ಸತಿ ಅದು ವಾಕ್ಯ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ, ಕ್ರಿಸ್ತನು ಭೂಲೋಕದಲ್ಲಿದ್ದಾಗ, ಅವನು ಶರೀರದಲ್ಲಿದ್ದಾಗ ಮರಣಿಗೆ ಕಾಪಾಡುವಂತ, ಯಾರಿಗೆ? ನಮ್ಮ ಮರಣದಿಂದ ನಮ್ಮನ್ನು ಕಾಪಾಡುವಂತ ದೇವರ ಮುಂದೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಹಲ್ಲೆಲೂಯಾ ಆತನ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು. ಹಲ್ಲೆಲೂಯಾ. ಆತನ ಏನು ಮಾಡ್ದಂತಂದ್ರೆ ಶಬ್ದದಿಂದ ಬಲವಾಗಿ ದೇವರನ್ನ ಕೂಗುತ್ತಾ, ಯಾರ್ರಿ? ಯೇಸು ಸ್ವಾಮಿ. ನಾವೆಲ್ಲರೂ ಏನಂತೇವೆ? ಯೇಸು ಸ್ವಾಮಿ ದೇವರು. ದೇವರೇ ನಮಗೆ ತಿಳಿಸ್ಕೊಟ್ಟ ನಾವು ಹೆಂಗೆ ಪ್ರಾರ್ಥನೆ ಮಾಡಬೇಕಂತ. ನಾವು ದೇವ್ರ ಚಿತ್ತನ ಮಾಡಬೇಕಂದ್ರೆ ನಾವು ದೇವರನ್ನ ಸುತ್ತಿಸಬೇಕು, ದೇವರ ಚಿತ್ತದಲ್ಲಿ ನಡಿಬೇಕು. ಈ ಲೋಕದ ವ್ಯವಹಾರದಲ್ಲಿ, ಈ ಲೋಕದಲ್ಲಿ ನಾವು ಸಿಲುಕಿ ಹಾಕಬಾರದೆ. ನಾವು ದೇವ್ರ ಚಿತ್ತದಲ್ಲಿ ನಡಿಬೇಕಂತಂದ್ರೆ ನಾವು ದಿನನಿತ್ಯ ಪ್ರಾರ್ಥನೆ ಮಾಡೋರಾಗಿರಬೇಕು. ದೇಹದಲ್ಲಿರುವಾಗ ಆತನು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ದ. ನಾವೆಷ್ಟು ಪ್ರಾರ್ಥನೆ ಮಾಡಬಾರದು? ದೇವರು ನಮಗಿದು ಮಾದರಿಯಾಗಿ. ಮುಂದೆ ವಾಕ್ಯ ಇನ್ನೂ ಓದ್ರಿ, 8ರಿಂದ ಓದ್ರಿ. ಹೀಗೆ ಆತನು ನೋಡ್ರಿ, ನಾವು ವಾಕ್ಯವನ್ನು ಹೇಳ್ತೇನೆ. ಇಬ್ರಿಯ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದ್ತಾ ಇದ್ದೀವಿ. ಹೀಗೆ ಆತನು ಮಗನಾಗಿದ್ರು. ಯಾರ್ದು ಮಗನ್ರಿ? ದೇವರ ಮಗನಾಗಿದ್ರು. ಅನುಭವಿಸಿದ ಬಾಧೆಗಳಿಂದಲೇ ಏನು ಮಾಡಿದ್ರಿ? ವಿಧೇಯತೆಯನ್ನ ಕಲಿಸಿಕೊಂಡ, ವಿಧೇಯತೆಯನ್ನ ಕಲ್ಕೊಂಡ. ಹೆಂಗ್ ಕಲ್ಕೊಂಡಂದ್ರೆ ಇಲ್ಲಿ ವಾಕ್ಯ ಹೇಳ್ತೈತಿ, ಪುತ್ರ ಹೋನೆ ಪರ್ ಭಿ ಉಸ್ನೆ ದುಃಖ ಉಠಾಕರ್ ಆಜ್ಞಾ ಮಾನಿನಿ ಸೀಕಿ. ಹಲ್ಲೆಲೂಯಾ. ಅವನು ದೇವರ ಮಗನಾದ್ರೂ ಆತನು ದುಃಖವನ್ನು ಎಬಿಸಿ ದುಃಖವನ್ನು ಪಟ್ಟು ದೇವರ ಆಜ್ಞೆಯನ್ನ ಪೂರೈಸುವುದು ಆತನು ಕಲಿತನು. ಹಲ್ಲೆಲೂಯಾ. ಅಂದ್ರೆ ದೇವರ ಚಿತ್ತ ಮಾಡೋದಕ್ಕಾಗಿ ಯಾವತ್ತು ಖುಷಿ ಆಗಂಗಿಲ್ಲ, ಸ್ವಲ್ಪ ದುಃಖ ಆಗತೈತಿ. ಈ ಲೋಕನಾಗ ನಮಗ ದೇವರ ಚಿತ್ತನ ಮಾಡೋದಕ್ಕಾಗಿ ಯಾವತ್ತು ಪ್ರಾರ್ಥನೆ ಮಾಡಕ್ಕೆ ಮನಸ್ಸಾಗಂಗಿಲ್ಲ, ದೇವರ ವಾಕ್ಯ ಓದಕ್ಕೆ ನಮಗೆ ಮನಸ್ಸಾಗಂಗಿಲ್ಲ, ದೇವರ ಚಿತ್ತನ ಮಾಡ್ಕೊಳೋದಕ್ಕಾಗಿ ನಮಗೆ ಯಾವತ್ತು ಮನಸ್ಸಾಗೋದಿಲ್ಲ. ಆದರೆ ಅದನ್ನು ನಾವು ಹೇಗರ ಮಾಡಿ ದುಃಖ ಪಟ್ಟಿ ದೇವ್ರ ಚಿತ್ತನ ನಾವು ಮಾಡ್ಬೇಕ್ರಿ. ಹಲ್ಲೆಲೂಯಾ. ನಾವು ಯಾವತ್ತು ದೇವರ ಚಿತ್ತನ ಮಾಡೋದಕ್ಕಾಗಿ ದೇವರು ಹೇಳ್ತಾನು, ಈ ಮಾರ್ಗನ ನೀನು ಒಂದು ಕೆಟ್ಟ ಹಾದಿನ ನಡಿಬೇಡ, ದೇವ್ರ ಚಿತ್ತ ಐತಿ, ನಿನ್ನ ಸುಳ್ಳನ್ನು ಆಡಬೇಡ, ನಿನ್ನ ಸಿಟ್ಟನ್ನು ಮಾಡಬೇಡ,
ನೀನು ಪಾಪವನ್ನು ಮಾಡಬೇಡ. ದೇವರು ನಮಗೆ ಆಜ್ಞೆಗಳನ್ನು ಕೊಡುವಾಗ ಆ ಆಜ್ಞೆಯಲ್ಲಿ ನಡುವಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತೈತಿ. ಈ ಲೋಕದಲ್ಲಿ ನಮಗೆ ಸ್ವಲ್ಪ ನಮಗೆ ಬೆಳಗ್ಗೆ ಹೇಳೋಕೆ ನಮ್ಗೆ ಕಷ್ಟ ಆಗ್ತೈತಿ, ದೇವ್ರದಲ್ಲಿ ನಡೆಯೋಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತೈತಿ. ಆದರೆ ಆ ಕಷ್ಟವನ್ನು ನಾವು ತಗೊಂಡಾಗ ನಾವು ದೇವ್ರ ಚಿತ್ತನ ಮಾಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವ್ರು ನಮಗೆ ಅದನ್ನು ಮಾಡಬೇಡ ಅಂತ ಅನ್ನುವಾಗ ಅದು ನಮಗೆ ಮಾಡೋಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಗ್ತೈತಿ. ಆದರೆ ನಾವು ಅದನ್ನು ಮಾಡಲಿಲ್ಲ ಅಂತ ತಿಳ್ಕೊರಿ, ದೇವರು ನಮ್ಮನ್ನು ಆಶೀರ್ವಾದವನ್ನು ಕೊಡೋನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತೈತಿ, ಆತನು ಏನಾಗಿದ್ದಾನಂತಂದ್ರೆ ದೇವರ ಮಗನಾದ್ರೂ ಆತನ ಪ್ರಾರ್ಥನೆ ಮಾಡಿದನ್ರಿ. ನಾವು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವ್ರಿ ಇವತ್ತು? ನಾವು ಮಾಡ್ತೇವೆ ಪ್ರಾರ್ಥನೆ? ನಮಗೆ ನಿದ್ದೆ ಹೆಚ್ಚಾಗಿರ್ತೈತಿ, ನಮ್ಮ ಊಟ ಹೆಚ್ಚಾಗಿರ್ತೈತಿ, ನಮ್ಮ ಕೆಲಸ ಹೆಚ್ಚಾಗಿರ್ತೈತಿ. ನಾವು ದೇವ್ರಿಗಾಗಿ ಒಪ್ಪಿಸ್ಕೊಡ್ತೇವ್ರಿ ತನ್ನನ್ನು. ಮತ್ತು ದೇವ್ರ ಆಶೀರ್ವಾದ ಮಾಡಂದ್ರೆ ಹೆಂಗೆ ಮಾಡ್ತಾನ್ರಿ? ಆತನ ದೇವರ ಮಗನಾದ್ರೂ ಪ್ರಾರ್ಥನೆ ಮಾಡ್ತಿದ್ರಿ. ಇದು ಯಾರಿಗಾಗಿ ಹೇಳ್ಕೊಟ್ಟ ದೇವರು? ನಾನು ಹೇಗೆ ನಡೀತೇನೋ ಹಾಗೆ ನೀವು ನನ್ನ ಜೊತೆ ನನ್ನನ್ನು ಹಿಂಬಾಲಿಸದೆ ಅಂತ ಹೇಳ್ದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಒಂದ್ಸತಿ ಹೇಳ್ರಿ ಹಲ್ಲೆಲೂಯಾ. ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಯಾಕಂದ್ರೆ ದೇವರ ಚಿತ್ತ ನಾವು ಮಾಡೋದಕ್ಕಾಗಿ, ಅದಕ್ಕಾಗಿ ವಾಕ್ಯ ಹೇಳ್ತೈತಿ. ಇದರಿಂದ ಆತನ ಏನಾಗಿದೆ? 9ನೇ ವಾಕ್ಯವನ್ನು ಓದ್ರಿ. ಇದಲ್ಲದೆ ತಾನು ಸಿದ್ಧಿಗೆ ಬಂದು ದೇವರಿಂದ ಮಲಿಕೆಸೆದಕನ ಹಲ್ಲೆಲೂಯಾ. ಏನ್ ಮಾಡಿದ್ರಿ? ತಾನು ವಿಧೇಯರ ಆಗಿರೋದ ಕಾರಣಕ್ಕಾಗಿ ಎಲ್ಲರನ್ನ ವಿಧೇಯರ ಮಾಡೋದಕ್ಕಾಗಿ ಆತನು ಕಾರಣ ಆದಂತ್ರಿ. ಹಲ್ಲೆಲೂಯಾ. ಏನ್ರಿ? ಎಲ್ಲರಿಗೂ ರಕ್ಷಣೆಗೆ ತರೋದಕ್ಕಾಗಿ ಆತನ ಕಾರಣ ಆದಂತೆ. ನಾವು ದೇವ್ರನ್ನ ವಿಧೇಯರಾದರೆ ನಮ್ಮ ಕುಟುಂಬರು ದೇವರಲ್ಲಿ ಬರ್ತಾರ್ರಿ, ನಮ್ಮ ಕುಟುಂಬ ರಕ್ಷಣೆಗೆ ಬರ್ತೈತ್ರಿ. ನಾವು ದೇವರಿಗೆ ವಿಧೇಯರಾದರೆ ನಾವು ಕೂಡ ಇನ್ನೊಬ್ರಿಗೆ ಕೂಡ ನಾವು ದೇವರಲ್ಲಿ ತರೋಕ್ಕೆ ಸಾಧ್ಯ, ದೇವ್ರಿಗೆ ವಿಧೇಯರ ಮಾಡಿಸೋದಕ್ಕಾಗಿ ಸಾಧ್ಯ, ನಮ್ಮ ಕುಟುಂಬರನ್ನ ರಕ್ಷಿಸಿಕೊಳ್ಳೋಕೆ ಸಾಧ್ಯ, ನಮ್ಮ ಮಗನಿಗೆ ರಕ್ಷಿಸ್ಕೊಳ್ಳೋಕೆ ಸಾಧ್ಯ, ನಮ್ಮ ಮಗಳಿಗೆ ರಕ್ಷಿಸ್ಕೊಳ್ಳೋಕೆ ಸಾಧ್ಯ, ನನ್ನ ಹೆಂಡತಿನ ರಕ್ಷಿಸ್ಕೊಳ್ಳೋಕೆ ಸಾಧ್ಯ, ಗಂಡನಿಗೆ ರಕ್ಷಿಸ್ಕೊಳ್ಳೋಕೆ ಸಾಧ್ಯ. ಆದರೆ ಎಲ್ಲರಿಗಿಂತ ಮುಂಚೆ ನಾವು ದೇವರಿಗೆ ವಿಧೇಯರಾಗಿರ್ಬೇಕು. ಹಲ್ಲೆಲೂಯಾ. ನಾವೇನಾಗಿರ್ಬೇಕ್ರಿ? ದೇವರಿಗೆ ನಾವು ಒಪ್ಪಿಸ್ಕೊಳ್ಳೋರಾಗಿರ್ಬೇಕು. ನಾವು ಯಾವತ್ತು ದೇವರಿಂದ ಹಿಂಜರಿತೇವೋ, ನಾವು ಯಾವತ್ತು ಬೀಳ್ತೇವೋ, ನಮ್ಮ ಹಿಂದಿದ್ದವ್ರನ್ನ ನಾವು ಬೀಳಿಸ್ತೇವೆ ರೀ. ಅವರು ಕೂಡ ನಿಂದ್ರಂಗಿಲ್ಲ, ಅವರು ಕೂಡ ಏನಾಗ್ಬಿಡ್ತಾರ್ರಿ? ಬಿದ್ದು ಹೋಗ್ಬಿಡ್ತಾರೆ. ನಾವು ಕುಟುಂಬಗಳು ರಕ್ಷಿಸಬೇಕಂತೇವಲ್ಲ, ನಾವು ನಮ್ಮ ಕುಟುಂಬ ರಕ್ಷಣೆ ಹೊಂದಬೇಕಂತೇವಲ್ಲ, ನಮ್ಮ ಮಕ್ಕಳು ಚಲೋ ಆಗ್ಬೇಕಂತೇವಲ್ಲ. ನಾವು ದೇವ್ರಿಗೆ ವಿಧೇಯರಾಗಲಿಲ್ಲ ಅಂದರೆ ನಾವು ಕೂಡ ಇದಾಗಂಗಿಲ್ಲ ರೀ.